ಈ ರೀತಿನೂ ಶಾಂಡ್ಗಿ ತಯಾರಿಸ್ಬೋದು ಅಂತ ನಿಮ್ಮಲ್ಲಿ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಆದರೆ ಇದು ಏನು ಹೊಸ ರೆಸಿಪಿ ಅಲ್ಲ, ಇದು ಪಾರಂಪರಿಕ ರೆಸಿಪಿ. ನಮ್ಮ ಅಜ್ಜಿ, ಅವ್ರ ಅಜ್ಜಿ ಎಲ್ಲರೂ ಇದನ್ನು ತಯಾರಿಸ್ತಿದ್ರು. ಆದ್ರೆ ಈಗಿನ ಜನ್ರೇಷನ್ಗೆ ಇದು ಅಷ್ಟೊಂದು ಗೊತ್ತಿಲ್ಲ. ಅದರಿಂದ ಈಗಿನ ಜನ್ರೇಷನ್ಗೂ ಈ ರೆಸಿಪಿ ಗೊತ್ತಾಗಲಿ ಅಂತ ಇವತ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಜಾಸ್ತಿ ತಡ ಮಾಡೋದು ಬೇಡ, ಪಾರಂಪರಿಕ ರೀತಿಯ ಅವಲಕ್ಕಿ ಶಾಂಡ್ಗಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನ ತಯಾರ್ಸಕ ನಾನಿಲ್ಲಿ 4 ಕಪ್ನಷ್ಟು ಮೀಡಿಯಂ ಅವಲಕ್ಕಿ ತಗೊಳಕತ್ತೀನಿ. ಮನೆಯಾಗಿರೋ ಯಾವ್ದಾರ ಒಂದು ಸಣ್ಣ ಬಟ್ಟಲ್ದಿಂದ ಪದಾರ್ಥ ಅಳತಿ ಮಾಡಿ ತಗೋರಿ. ನಾನಿಲ್ಲಿ ಈ ಬಟ್ಟಲ್ದಿಂದ ಎಲ್ಲ ಪದಾರ್ಥ ಅಳತಿ ಮಾಡೀನಿ. ಮೀಡಿಯಂ ಅವಲಕ್ಕಿ ತಗೋರಿ, ಇಲ್ಲಾಂದ್ರೆ ಇದಕ್ಕಿಂತ ದಪ್ಪ ಬರ್ತಾವ್ ನೋಡ್ರಿ, ದಪ್ಪ ಅವಲಕ್ಕಿ ಅವನ್ನ ತಗೋಬಹುದು. ಆದ್ರ ಪೇಪರ್ ಅವಲಕ್ಕಿ ತಗೋಬೇಡ್ರಿ. ಮನೆಯಾಗ ನಾವು ನಾಷ್ಟ ಮಾಡಕ್ ಯೂಸ್ ಮಾಡ್ತೇವ್ ನೋಡ್ರಿ, ಅದ ಸೇಮ್ ಮೀಡಿಯಂ ಅವಲಕ್ಕಿ ಇದು. 1 ಕಪ್ನಷ್ಟು ಸಾಬುದಾನಿ ಅಂದ್ರ ಸಬ್ಬಕ್ಕಿ ತಗೋರಿ. ಇದಕ್ಕಿಂತ ಜಿನ್ನಗ ಬರ್ತಾವ್ ನೋಡ್ರಿ, ಅವನು ತಗೋಬಹುದು. ನಾನಿಲ್ಲಿ ಮೀಡಿಯಂ ಆಕಾರದಾಗ ಇರೋ ಸಾಬುದಾನಿ ತಗೊಂಡೇನಿ. ಅದ ಕಪ್ನಿಂದ 1 ಕಪ್ನಷ್ಟು ಸಾಬುದಾನಿ ತಗೋರಿ. ನಾವು ಅವಲಕ್ಕಿ ತಗೊಂಡಿದ್ವಿ ನೋಡ್ರಿ, ಅದ ಕಪ್ನಿಂದ ನಾವು ಅವಲಕ್ಕಿ ಅಳತಿ ಮಾಡಿ ತಗೊಂಡಿದ್ವಿ ನೋಡ್ರಿ, ಅದ ಸೇಮ್ ಕಪ್ನಿಂದ 1 ಕಪ್ನಷ್ಟು ಸಾಬುದಾನಿ ತಗೋರಿ. ಈಗ ಗ್ರಾಮ್ನಾಗ ನೋಡೋದಾದ್ರ 200 ಗ್ರಾಮ್ನಷ್ಟು ಅಥವಾ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ನೀವು 1/4 kg ಅಷ್ಟು ಅವಲಕ್ಕಿ ತಗೊಂಡ್ರೆ 100 ಗ್ರಾಮ್ನಷ್ಟು ಸಬ್ಬಕ್ಕಿ ತಗೋರಿ. ಈಗ ಇವನ್ನ ನೆನೆಸಿ ಇಡಬೇಕು. ಒಂದ್ಸತಿ ಇವನ್ನ ಚಂದಾಗ ತೊಳೆದು ಇವು ಮುನ್ಗೋ ಅಷ್ಟು ನೀರು ಹಾಕಿ ಇವನ್ನ ನೆನೆಸಿ ಇಡೋಣ. ನೀವು ಸಬ್ಬಕ್ಕಿ ಹಾಕ್ಲಿಲ್ಲ ಅಂದ್ರೂ ನಡಿತೈತಿ, ಆದ್ರೆ ಇವು ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗಿ ಬರ್ಲಿ ಅಂತ ನಾನು ಇದ್ರಾಗ ಸಬ್ಬಕ್ಕಿ ಸೇರ್ಸಾಕತ್ತೀನಿ. ಕೆಲವರು ಇದ್ರಾಗ ಸಬ್ಬಕ್ಕಿ ಅಂದ್ರೆ ಸಾಬುದಾನಿ ಹಾಕಂಗಿಲ್ಲ. ಇವು ಮುನ್ಗುವಷ್ಟು ನೀರು ಹಾಕಿ ಹಿಂದಿನ ದಿನಾನ ನೆನೆಸಿ ಇಡ್ರಿ. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಒಂದು 4 ರಿಂದ 5 ಗಂಟೆನಾದರೂ ಇವನ್ನ ನೆನೆಸಿ ಇಡ್ರಿ. ಇವನ್ನ ನಾನು ರಾತ್ರಿ ನೆನೆಸಿದ್ದೆ. ರಾತ್ರಿ ಪೂರ್ತಿ ನೆನೆದ ಮ್ಯಾಗ ನೋಡ್ರಿ ಇವು ಮಸ್ತ್ ಉಬ್ಬೇವು. ಈಗ ಇದ್ರಾಗಿ ನೀರು ಬಸ್ತು ಇವನ್ನ ಮಿಕ್ಸಿ ಜಾರ್ನಾಗ ಹಾಕ್ರಿ. ಪೂರ್ತಿ ನೀರೇನು ಬಸಿಬೇಡ್ರಿ, ಒಂದು ಸ್ವಲ್ಪ 3-4 ಚಮಚೆ ಅಷ್ಟು ನೀರು ಇರಲಿ. ಸಾಬುದಾನಿ ಹಾಕೋದ್ರಿಂದ ನಾವು ಮಾಡಕತ್ತಿರೋ ಶಾಂಡ್ಗಿ ಗರಿ ಗರಿ ಆಗಿ ಬರ್ತವು ಮತ್ತು ಪಳ್ಳುನು ಹಾಕವು. ಇದ್ರಾಗ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ರಿ. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನ ಮೆಣಸಿನ್ಕಾಯಿ ಹಾಕಾಕತ್ತೀನಿ, ಯಾಕಂದ್ರೆ ಶಾಂಡ್ಗಿ ಏನದವು ನೋಡ್ರಿ ಅವು ಒಂದು ಸ್ವಲ್ಪ ಖಾರ ಖಾರ ಆದ್ರನ ರುಚಿ ಅನ್ನಿಸ್ತವು. ಈಗ ಇದನ್ನು ರುಬ್ಕೊಂಡು ತಗೋರಿ. ತೀರಾ ಪೇಸ್ಟ್ ಥರ ಬೇಡ, ಒಂದು ಸ್ವಲ್ಪ ಉಟ್ಟಾಗಿ ಇದನ್ನು ಗ್ರೈಂಡ್ ಮಾಡಿರಿ. ನೋಡ್ರಿ ಹಿಂಗೆ ಈ ರೀತಿ ಇದನ್ನು ಗ್ರೈಂಡ್ ಮಾಡಿ ಸೈಡ್ ತೆಗೆದಿಡ್ರಿ. ಈಗ ನಾವು ತೊಗೊಂಡಿರೋ ಅವಲಕ್ಕಿ ಒಂದು ದೊಡ್ಡ ಬೌಲ್ನಾಗ ಹಾಕಿ ಇವನ್ನ 1-2 ಸತಿ ನೀರು ಹಾಕಿ ಚಂದಾಗ ತೊಳೆದು ನೆನೆಸಿ ಇಡ್ರಿ. ಇವನ್ನ ಜಾಸ್ತಿ ಹೊತ್ತೇನು ಬೇಡ, ಒಂದು 10 ರಿಂದ 15 ನಿಮಿಷ ನೆನೆಸಿ ಇಟ್ರೆ ಸಾಕು. ನೀವು ದಪ್ಪನ ಅವಲಕ್ಕಿ ತೊಗೊಂಡಿದ್ರೆ ಒಂದು ಅರ್ಧ ಗಂಟೆ ನೆನೆಸಿಡ್ಬೇಕಾಕತಿ. ನೋಡ್ರಿ ಹಿಂಗೆ ಇವನ್ನ 1-2 ಸತಿ ಚಂದಾಗ ತೊಳೆದು ಇದ್ರಾಗಿನ ಒಂದು ಸ್ವಲ್ಪ ನೀರು ಬಸ್ತು ತಗೋರಿ. ಮ್ಯಾಗನು 1-2 ಸತಿ ಈ ರೀತಿ ಒಂದು ಸ್ವಲ್ಪ ನೀರು ಸಿಂಪಡಿಸಿ ಇಡ್ರಿ. ಅಂದ್ರೆ ಇವು ಮ್ಯಾಗ ಒಣಗಂಗಿಲ್ಲ, ಹಸಿನ ಇರ್ತವು, ಚಂದಾಗ ನೆನಿತವು. ಮುಚ್ಚಳ ಮುಚ್ಚಿ ಇವನ್ನ ಒಂದು 15 ನಿಮಿಷ ನೆನೆಯಾಕ್ ಬಿಡ್ರಿ. ನಾನು ಆಗಲೇ ಹೇಳ್ದಂಗೆ ನೀವೇನಾರ ದಪ್ಪನ ಅವಲಕ್ಕಿ ತೊಗೊಂಡಿದ್ರೆ ಅವನ್ನ ಅರ್ಧ ಗಂಟೆ ನೆನೆಸ್ರಿ. 15 ನಿಮಿಷದ ನಂತರ ನೋಡ್ರಿ ಅವಲಕ್ಕಿ ಚಂದಾಗ ನೆಂದವು. ಮುಟ್ಗಿ ಮಾಡಿದಾಗ ನೀವಿಲ್ಲಿ ಗಮನಿಸ್ತಿರ್ಬೋದು, ಇದು ಭಾಳ ಚಂದಾಗ ಬೈಂಡ್ ಆಗಾಕತ್ತೈತಿ. ಇವು ಆಲ್ಮೋಸ್ಟ್ ಪೇಸ್ಟ್ ಥರ ಆಗಾಕತ್ತವು. ಈ ರೀತಿಯು ಭಾಳ ಚಂದಾಗ ನೆನಿಬೇಕು. ಈ ರೀತಿ ನೆನೆಸಿದ ಮ್ಯಾಗನ ನೀವು ಶಾಂಡ್ಗಿ ತಯಾರಿಸ್ರಿ. ಅಕಸ್ಮಾತ್ ಇವು ನೆಂದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಸಿಂಪಡಿಸಿ ಇವನ್ನ ನೆನೆಸಿದ ಮ್ಯಾಗನ ಶಾಂಡ್ಗಿ ತಯಾರಿಸ್ರಿ. ಈಗ ಇವನ್ನ ಮುಗುಚಬೇಕು, ಅಥವಾ ನಮ್ಮ ಸೈಡ್ ಅಂತೇವೆ ನೋಡ್ರಿ ಕಿವುಚಿ ತೊಗೊಳ್ಳೋಣ ಅಂತ. ಹಂಗೆ ಇವನ್ನ ಒಂದು ಸ್ವಲ್ಪ ಕಿವುಚಿ ಪೇಸ್ಟ್ ಥರ ಮಾಡ್ಕೊಂಡು ತೊಗೊಳ್ಳೋಣ. ಇದ್ರ ಬದಲಿ ನೀವು ಬೇಕಂದ್ರೆ ಇವನ್ನ ಮಿಕ್ಸಿ ಜಾರ್ನಾಗ ಹಾಕಿ 1-2 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತೊಗೋಬಹುದು. ಈಗ ಇದ್ರಾಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಸಾಬುದಾನಿ ಮಿಕ್ಸ್ಚರ್ ಹಾಕ್ರಿ. ಇದನ್ನ ಹಾಕಿದ ಮ್ಯಾಗ ಮಿಕ್ಸಿ ಜಾರ್ ಹಂಗೆ ಇಡ್ರಿ. ಇದ್ರಾಗ ನೀರು ಹಾಕಿ ಆ ನೀರು ನಾವು ಮತ್ತೆ ಯೂಸ್ ಮಾಡಬೇಕು. ಈಗ ಇದ್ರಾಗ ಹಿಂಗೆ ಹಾಕ್ರಿ. ಇದು 1 ಚಮಚೆ ಅಷ್ಟೈತಿ. ಹಿಂಗೆ ಬಹಳ ಮುಖ್ಯ ಐತಿ, ಇದನ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನ ಹಾಕೋದ್ರಿಂದನ ಶಾಂಡ್ಗಿ ಬಹಳ ರುಚಿ ಅನ್ನಿಸ್ತವು. ಸಣ್ಣಕ್ಕೆ ಹೆಚ್ಚಿರೋ ಕರಿಬೇವು, ಬಹಳಷ್ಟು ಕೊತ್ತಂಬರಿ ಮತ್ತು ಕರಿಬೇವು ಈ ರೀತಿ ಸಣ್ಣಕ್ಕೆ ಹೆಚ್ಚಿನ ಹಾಕ್ರಿ. 1 ಚಮಚ ಜೀರಿಗೆ, ಗಮನ ಇರಲಿ, ಜಾಸ್ತಿ ನೀರು ಹಾಕಬೇಡ್ರಿ. ಹಿಂಗೆ ಸ್ವಲ್ಪನ ನೀರು ಹಾಕ್ತಾ ಇದನ್ನು ಮೆತ್ತಗೆ ಮಾಡ್ಕೊಂಡು ತಗೋಬೇಕು.
ಇದ್ರಾಗ ಖಾರ ಮಿಕ್ಸ್ ಐತಿ. ಅದರಿಂದ ಇದನ್ನ ಜಾಸ್ತಿ ಹೊತ್ತು ಕಲಿಸ್ತಾ ಕುಂತ್ರ ಕೈ ಉರಿಯೋ ಸಾಧ್ಯತೆ ಇರ್ತೈತಿ. ನಾವು ಅವಲಕ್ಕಿನ ಮುಂಚೆನ ಕಿವುಚಿ ತಗೊಂಡೇವಿ. ಅದರಿಂದ ಈಗ ಜಾಸ್ತಿ ಹೊತ್ತು ಕಲ್ಸೋದ್ ಬೇಡ. ಜಸ್ಟ್ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಅವಲಕ್ಕಿ ಒಳಗ ಮಿಕ್ಸ್ ಆದ್ರೆ ಸಾಕು. ನೋಡ್ರಿ, ಹಿಂಗ್ ಇದನ್ನ ಒಂದ್ ಸ್ವಲ್ಪ ಮೆತ್ತಗ ಕಲಿಸ್ಕೊಂಡು ತಗೋರಿ. ಅವಶ್ಯಕತೆ ಬಿದ್ದರೆ ಮುಂದೆ ಇದ್ರಾಗ ನೀವು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬಹುದು. ಈಗ ಇದ್ರಾಗಿನ್ ಸ್ವಲ್ಪ ಮಿಕ್ಸರ್ ತಗೊಂಡು ಶಾಂಡ್ಗಿ ತಯಾರಿಸೋಣ. ನಿಮ್ಗೆ ಬೇಕಾದ ಆಕಾರದಾಗ ಇವನ್ನ ತಯಾರಿಸ್ಬಹುದು. ನೋಡ್ರಿ, ಈ ರೀತಿ ರೌಂಡ್ ಆಗಿ ತೆಳ್ಳಗ ತಯಾರಿಸ್ರಿ. ತೀರಾ ದಪ್ಪ ತಯಾರಿಸ್ಬೇಡ್ರಿ, ಇಲ್ಲಾಂದ್ರೆ ಇವು ಫ್ರೈ ಮಾಡ್ಬೇಕಾದ್ರೆ ಒಳಗಿನ ಸೈಡ್ ಬೇಯಂಗಿಲ್ಲ, ಹಸಿ ಬಿಸಿನ ಉಳಿತವು. ಒಂದ ಕೈನಿಂದ ಇವನ್ನ ತಯಾರಿಸೋದು ಟಫ್ ಅನ್ಸಿದ್ರ ನೋಡ್ರಿ, ಎರಡು ಅಂಗೈ ನಡುವೆ ಇದನ್ನ ಈ ರೀತಿ ರೋಲ್ ಮಾಡಿ ಆಮ್ಯಾಗ ಪ್ರೆಸ್ ಮಾಡಿ ಈ ತರ ಇದನ್ನ ಫ್ಲಾಟ್ ಆಕಾರದಾಗ ತಯಾರಿಸ್ರಿ. ಅಥವಾ ನೋಡ್ರಿ, ಹಿಂಗ ಬಹಳಷ್ಟು ಮಿಕ್ಸ್ಚರ್ ತಗೊಂಡು ಸ್ವಲ್ಪ ಮಿಕ್ಸ್ಚರ್ ಇಡ್ರಿ. ಈ ಮೆಥಡ್ ನನಗೆ ಬಹಳ ಈಸಿ ಅನ್ನಿಸ್ತು. ಇದಕ್ಕೆ ಜಾಸ್ತಿ ಟೈಮ್ನು ಬೇಕಾಗಂಗಿಲ್ಲ. ನಾನು ಇದೇ ರೀತಿ ಎಲ್ಲ ಶಾಂಡ್ಗಿ ತಯಾರಿಸೀನಿ. ನೋಡ್ರಿ, ಈಗ ಸ್ವಲ್ಪ ಮಿಕ್ಸ್ಚರ್ ಉಳ್ದೈತಿ. ಇದ್ರಾಗ ನಾನು ಉಳ್ಳಾಗಡ್ಡಿ ಹಾಕಕತ್ತೇನಿ. ಸೊ ಯಾರು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅವರು ನಾನು ಮುಂಚೆ ತೋರಿಸಿದೆ ನೋಡ್ರಿ, ಆ ರೀತಿ ತಯಾರಿಸ್ಕೋಬಹುದು. ನಾವು ಹಾಕಿರೋ ಈ ಉಳ್ಳಾಗಡ್ಡಿ ಮಿಕ್ಸ್ಚರ್ ಒಳಗೆ ಚಂದಾಗ ಕಲಿಸ್ಕೊಂಡು ಶಾಂಡ್ಗಿ ತಯಾರಿಸಿ ತಗೊಳ್ಳೋಣ. ಇವನ್ನ ನಾನು ಸೆಪ್ರೇಟ್ ಹಾಕಾಕತ್ತೀನಿ. ಇವನ್ನ ಬಹಳ ದೊಡ್ಡ ಸೈಜ್ ಅಥವಾ ದಪ್ಪ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇವು ಒಣಗಾಕೂ ಜಾಸ್ತಿ ಟೈಮ್ ತಗೊಂತವು. ಆಮ್ಯಾಗ ಕರಿಬೇಕಾದ್ರೂ ಇವು ದಪ್ಪ ಮಾಡಿದ್ರೆ ಒಳಗಿನ ಸೈಡ್ ಹಸಿ ಬಿಸಿ ಉಳಿಯೋ ಸಾಧ್ಯತೆ ಇರ್ತೈತಿ. ಅದರಿಂದ ಸಣ್ಣ ಸಣ್ಣ ಆಕಾರದಾಗ ಈ ರೀತಿ ಇವನ್ನ ತಯಾರಿಸ್ರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಶಾಂಡ್ಗಿ ಹಾಕೇನಿ. ಈಗ ಇವನ್ನ ಬಿಸಿಲಾಗ ಒಂದೆರಡು ದಿನ ಚಂದಗ ಒಣಗಿಸಿ ತಗೊಳ್ಳೋಣ. ಇವು ಒಳಗಿಂದನೂ ಪೂರ್ತಿ ಚಂದಗ ಒಣಗಬೇಕು. ಅದರಿಂದ ಮಿನಿಮಮ್ 2 ದಿನನಾದ್ರೂ ಇವನ್ನ ಕಡಕ್ ಬಿಸಿಲ್ನ್ಯಾಗ ಒಣಗಿಸ್ರಿ. 2ನೇ ದಿನ ಇದನ್ನ ನಿಮ್ಗೆ ತೋರ್ಸಾಕತ್ತೆ ನೋಡ್ರಿ. ಎಲ್ಲ ಶಾಂಡ್ಗಿ ಚಂದಗ ಒಣಗ್ಯವು. ಈ ರೀತಿ ಇವನ್ನ ಒಣಗಿಸಿ ಆಮ್ಯಾಗ ಆರಿದ ನಂತರ ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಡ್ರಿ. ಗಮನ ಇರಲಿ, ಇವು ಪೂರ್ತಿ ಕಡಕ್ ಒಣಗಬೇಕು. ಸ್ವಲ್ಪನಾದ್ರೂ ಹಸಿ ಉಳಿದ್ರೆ ಇವು ಜಾಸ್ತಿ ದಿನ ತಡೆಯಂಗಿಲ್ಲ. ನೀವು ಈ ಆಕಾರದಾಗ ಇವನ್ನ ತಯಾರಿಸಿದ್ರೆ ಒಂದಿನ ಎಕ್ಸ್ಟ್ರಾ ಒಣಗಿಸಿ ತಗೋರಿ. ಸೊ ನಮ್ಮ ಎಲ್ಲ ಶಾಂಡ್ಗಿ ಒಣಗ್ಯವು. ನಾನು ಇವನ್ನ ತೆಗೆದು ಒಂದು ಪ್ಲೇಟ್ನ್ಯಾಗ ತಗೊಂಡೇನಿ. ನೋಡ್ರಿ, ಈ ರೀತಿ ಬಿಸಿಲಾಗ ಹಾಕಿ ಈ ರೀತಿ ತಂದ ತಕ್ಷಣ ಇವನ್ನ ಡಬ್ಬ್ಯಾಗ ಹಾಕಿಡ್ಬೇಡ್ರಿ. ಇದ್ರಾಗ ಒಂದು ಸ್ವಲ್ಪ ಉಷ್ಣಾಂಶ ಇರ್ತೈತಿ. ಇವು ಪೂರ್ತಿ ತಣ್ಣಗಾದ್ಮ್ಯಾಗನ ಇವನ್ನ ಸ್ಟೋರ್ ಮಾಡಿಡ್ರಿ, ಅಂದ್ರೆ ಜಾಸ್ತಿ ದಿನ ತಡಿತವು. ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಇಟ್ಟು ಎಣ್ಣೆ ಚಂದಾಗ ಬಿಸಿ ಇದ್ದಾಗ ಇವನ್ನ ಎಣ್ಣೆಗೆ ಹಾಕ್ರಿ. ಗಮನ ಇರಲಿ, ಇವು ಒಳಗಿಂದನು ಚಂದಾಗ ಅಳ್ಕೋಬೇಕು, ಫ್ರೈ ಆಗಬೇಕು. ಅದರಿಂದ ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಇಟ್ಟನ ಇವನ್ನ ಫ್ರೈ ಮಾಡಿರಿ. ಇವು ನೋಡ್ರಿ, ಪ್ಲೇನ್ ಶಾಂಡ್ಗಿ ಎಷ್ಟು ಚಂದ ಅಳ್ಕೊಂಡವು. ಈಗ ಉಳ್ಳಾಗಡ್ಡಿ ಹಾಕಿದ್ವಿ ನೋಡ್ರಿ, ಆ ಶಾಂಡ್ಗಿನೂ ಫ್ರೈ ಮಾಡಿ ನೋಡೋಣ. ಉಳ್ಳಾಗಡ್ಡಿ ಹಾಕಿರೋ ಶಾಂಡ್ಗಿ ನಾವು ಕಾಂದಾ ಬಜ್ಜಿ ಮಾಡ್ತೇವೆ ನೋಡ್ರಿ, ಅದೇ ರೀತಿ ಟೇಸ್ಟ್ ಹಾಕವು. ನೋಡಿದ್ರಲ್ಲ ಅವಲಕ್ಕಿ ಶಾಂಡ್ಗಿ ಹೆಂಗೆ ತಯಾರಿಸೋದು ಅಂತ. ಇವನ್ನ ತಯಾರಿಸೋದು ಬಹಳ ಸುಲಭ ಐತಿ. ಇವನ್ನ ತಯಾರಿಸ್ಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಗಮನದಲ್ಲಿ ಇರಲಿ. ಮೊದಲನೇದು ಅಂದ್ರೆ, ನೀವು ಇದ್ರಾಗ ಸಾಬುದಾನಿ ಹಾಕಬೇಕು ಅಂದ್ರೆ ಅವನ್ನ ಹಿಂದಿನ ದಿನಾನ ನೆನೆಸಿ ಇಡ್ರಿ. ಅವಲಕ್ಕಿ ನೆನೆಸ್ಬೇಕಾದ್ರೆ ಅದ್ರಾಗಿನ ಪೂರ್ತಿ ನೀರು ಬಸಿಬ್ಯಾಡ್ರಿ. ಒಂದು ಸ್ವಲ್ಪ ನೀರು ಇಡ್ರಿ ಮತ್ತು ಮ್ಯಾಗ ಇನ್ನೊಂದು ಸ್ವಲ್ಪ ನೀರು ಸಿಂಪಡಿಸ್ರಿ. ಅದರಿಂದ ಅವಲಕ್ಕಿ ಚಂದಾಗ ನೆನಿತವು. ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ, ಇವು ರುಚಿ ಅನ್ನಿಸ್ತವು. ಸೊ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಬಹಳ ರುಚಿಯಾಗಿರುವಂಥ ಪಾರಂಪರಿಕ ಅವಲಕ್ಕಿ ಶಾಂಡ್ಗಿ ರೆಸಿಪಿ ಹೆಂಗೆ ತಯಾರಿಸೋದು ಅಂತ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಕ್ರಿಸ್ಪಿ ಕ್ರಂಚಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.